ಸ್ನೇಹಿತರೆ ನಮಸ್ಕಾರ. ಕನ್ನಡದ ಪ್ರಖ್ಯಾತ ಗಾಯಕಿ ಮತ್ತು ಸರಿಗಮ ಮೂಲಕ ಪ್ರಖ್ಯಾತಿಯನ್ನು ಪಡೆದಂತಹ ಗಾಯಕಿಯೂ ಕೂಡ ಆಗಿರುವಂತಹ ಮತ್ತು ಇತ್ತೀಚೆಗೆ ಕಳೆದ 2 ದಿನಗಳಿಂದ ಈ ಪ್ರೇಮ ವಿವಾಹ ಅಥವಾ ಲವ್ ಮ್ಯಾರೇಜ್ ವಿಚಾರದಲ್ಲಿ ಭಾರಿ ಚರ್ಚೆಯಲ್ಲಿರುವಂತಹ ಗಾಯಕಿಯೂ ಕೂಡ ಆಗಿರುವಂತಹ ಪೃಥ್ವಿ ಭಟ್ ಪ್ರಕರಣಕ್ಕೆ ಅತಿದೊಡ್ಡ ತಿರುವು ಈ ಮೂಲಕ ಸಿಕ್ಕಿದೆ. ಈಗಾಗಲೇ ಪೃಥ್ವಿಯ ತಂದೆ ಇಲ್ಲಿ ನರಹರಿ ದೀಕ್ಷಿತ್ ಅವರ ಮೇಲೆ, ಸಂಗೀತ ಶಿಕ್ಷಕರಾಗಿರುವಂತಹ ನರಹರಿ ದೀಕ್ಷಿತರ ಮೇಲೆ ಒಂದಷ್ಟು ಆರೋಪಗಳನ್ನು ಮಾಡಿದರು. ನೋಡಿ, ಈ ಆರೋಪ ಮತ್ತು ಈ ಮಗಳ ಬಗ್ಗೆ ಹೇಳಿದಂಥ ಒಂದಷ್ಟು ಈ ವಶೀಕರಣ, ಅದು ಇದು ಮಣ್ಣು ಮಸಿ, ಇವೆಲ್ಲದಕ್ಕೂ ಕೂಡ ಈಗ ದೊಡ್ಡ ತಿರುವು ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇಲ್ಲಿವರೆಗೆ ನಡೆದಂಥ ಬೆಳವಣಿಗೆ ಒಂದು ಭಾಗವಾದರೆ ಇನ್ನು ಮುಂದೆ ನಡಿಬಹುದಾದಂಥ ಬೆಳವಣಿಗೆ ಮತ್ತೊಂದು ಭಾಗ ಅನ್ನೋದರಲ್ಲೂ ಕೂಡ ಅನುಮಾನ ಇಲ್ಲ. ಹಾಗೇನೆ ಇಲ್ಲಿ ಪೃಥ್ವಿ ಭಟ್ ತಂದೆಯವರು ಹೇಳಿದಂಥ ಸುಳ್ಳುಗಳ ಬಗ್ಗೆನೂ ಕೂಡ ನರಹರಿ ದೀಕ್ಷಿತ್ ಅವರು ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನು ಕೊಡೋದ್ರ ಮೂಲಕ ಇಲ್ಲಿ ನಿಜವಾದಂಥ ವಿಚಾರ ಏನು, ಯಾವಾಗ ಇವರಿಗೆ ಈ ಮದುವೆ ವಿಚಾರ ಗೊತ್ತಾಗಿತ್ತು, ಇವರು ಪ್ರೀತಿಸುವಂಥ ವಿಚಾರ ಗೊತ್ತಾಗಿತ್ತು, ಏನು ಎಂತ ಎಲ್ಲವನ್ನು ಕೂಡ ಪಿನ್ ಟು ಪಿನ್ ವಿವರಿಸಿದ್ದಾರೆ. ಈ ಮೂಲಕ ಪೃಥ್ವಿ ಭಟ್ ತಂದೆಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಕ್ಷಮೆ ಕೇಳದಿದ್ದರೆ ಮತ್ತೆ ನಿಮಗೂ ಕೂಡ ಆಪತ್ತಿದೆ ಅನ್ನೋದನ್ನು ಕೂಡ ಎಚ್ಚರಿಸಿದ್ದಾರೆ. ಅಂದರೆ ಮಾನ ನಷ್ಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಏನಿದು ವಿವಾದ, ಈಗ ಸಿಕ್ಕಿರುವಂಥ ತಿರುವೇನು, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಳೆದ ಕೆಲವು ದಿನಗಳಿಂದ ಜೀ ಕನ್ನಡದ ಸರಿಗಮಪ ಗಾಯಕಿ ಪೃಥ್ವಿ ಭಟ್ ಮದುವೆ ವಿಚಾರ ಬೀದಿಗೆ ಬಂದಿತ್ತು. ಗಾಯಕಿಯ ತಂದೆ ಮಗಳ ವಶೀಕರಣ ಮಾಡಿ ಮದುವೆ ಮಾಡಿಸಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿ ಈ ಪ್ರಕರಣವನ್ನು ಬೆಳಕಿಗೆ ತಂದಿದ್ರು. ಪೃಥ್ವಿ ಭಟ್ ತಂದೆ ಹೇಳಿಕೆ ಕೊಟ್ಟಂತಹ ಒಂದು ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿ ಸಿಕ್ಕಾಬಟ್ಟೆ ಸದ್ದನ್ನು ಮಾಡಿತು. ಈ ಆಡಿಯೋದಲ್ಲಿ ಪೃಥ್ವಿ ಭಟ್ ತಂದೆ ಶಿವಪ್ರಸಾದ್ ಅವರು ಜನಪ್ರಿಯ ಗಾಯಕ ಮತ್ತು ಸಂಗೀತ ಶಿಕ್ಷಕ ನರಹರಿ ದೀಕ್ಷಿತ್ ಅವರನ್ನು ದೂಷಿಸಿದ್ರು ಕೂಡ. ಜೀ ಕನ್ನಡದಲ್ಲಿ ಕೆಲಸ ಮಾಡ್ತಿರುವಂತಹ ಅಭಿಷೇಕ್ ಅವರ ಜೊತೆಗೆ ಪೃಥ್ವಿ ಭಟ್ ಪ್ರೀತಿಸಿ ಮದುವೆ ಆಗಿದ್ದಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಇಲ್ಲಿ ಅಭಿಷೇಕು ಈಕೆಯನ್ನು ವಶೀಕರಣ ಮಾಡಿ ಮದುವೆಯನ್ನು ಆಗಿದ್ದಾನೆ ಅನ್ನೋದು ಒಂದನೇ ಆರೋಪ. ಆದರೆ ಎರಡನೇ ಆರೋಪ, ಈ ವಶೀಕರಣದಲ್ಲಿ ಮತ್ತು ಈ ಮದುವೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಈ ಸಂಗೀತ ಶಿಕ್ಷಕ ನರಹರಿ ದೀಕ್ಷಿತ್ ಅನ್ನೋದು ಈ ಪೃಥ್ವಿ ಭಟ್ ತಂದೆಯವರ ಆರೋಪ ಆಗಿತ್ತು. ಪೃಥ್ವಿ ಭಟ್ ತಂದೆ ಶಿವಪ್ರಸಾದ್ ಅವರು ಆಡಿಯೋದಲ್ಲಿ ಸಂಗೀತವನ್ನು ಹೇಳಿಕೊಡುತ್ತಿದ್ದಂಥ ನರಹರಿ ದೀಕ್ಷಿತ್ ವಿರುದ್ಧ ಕಿಡಿಕಾರಿದ್ರು. ಪುಂಖಾನುಪುಂಖವಾಗಿ ಅವರ ವಿರುದ್ಧ ಕೆಂಡಾಮಂಡಲರಾಗಿ ಒಂದಷ್ಟು ಆರೋಪಗಳನ್ನು ಕೂಡ ಹೊರಿಸಿದ್ರು. ನರಹರಿ ದೀಕ್ಷಿತ್ ಅವರೇ ನನ್ನ ಮಗಳನ್ನು ವಶೀಕರಣ ಮಾಡಿಸಿ ಮದುವೆಯನ್ನು ಮಾಡಿಸಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಹೊರಿಸಿದ್ರು. ತಮ್ಮ ಮಗಳು ಬಿಟ್ಟು ಹೋಗೋದಕ್ಕೆ ಪ್ರಮುಖವಾದಂಥ ಕಾರಣ ಈ ನರಹರಿ ದೀಕ್ಷಿತ್ ಅನ್ನೋದು ಇವರ ಆರೋಪ ಆಗಿತ್ತು. ಇಲ್ಲಿವರೆಗೂ ಕೂಡ ಅವಳಿಗೆ ನಮ್ಮ ನೆನಪು ಬಂದಿಲ್ಲ, 20 ದಿನ ಆದರೂ ಕೂಡ ಅವಳು ಮನೆಗೆ ಬಂದಿಲ್ಲ, ಈ ರೀತಿಯಾದಂಥ ಒಂದಷ್ಟು ಆಡಿಯೋ ಸಂದೇಶಗಳು ಮತ್ತು ಅದರಲ್ಲಿ ಸಂಬಂಧಪಟ್ಟವರಿಗೆ ಬೇರೆ ಬೇರೆ ರೀತಿಯಾದಂತಹ ಒಂದಷ್ಟು ಮನವಿಯನ್ನು ಕೂಡ ಮಾಡಲಾಗಿತ್ತು ಆಡಿಯೋದಲ್ಲಿ. ಇದಾದ ಬಳಿಕ ತಕ್ಷಣಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಂತಹ ಮಗಳು ಪೃಥ್ವಿ ಭಟ್ ಅವರು, ನೋಡಿಯಪ್ಪ, ನೀವು ಮಾಡಿರುವಂಥ ಆರೋಪಗಳೆಲ್ಲವೂ ಕೂಡ ಸುಳ್ಳು. ನೀವು ಅಂದ್ಕೊಂಡಿರೋ ಹಾಗೆ ನರಹರಿ ದೀಕ್ಷಿತ್ ಅವರ ಪಾತ್ರ ಇದರಲ್ಲಿ ಏನೂ ಕೂಡ ಇಲ್ಲ. ಅವರು ನಾನು ಕೇಳಿಕೊಂಡಂತಹ ಕಾರಣಕ್ಕೋಸ್ಕರ ಬಂದು ನಮಗೆ ಆಶೀರ್ವಾದವನ್ನು ಮಾಡಿ ಹೋಗಿದ್ದಾರೆ ಹೊರತು ಅವರಿಗೂ ಈ ಮದುವೆಗೂ ಯಾವುದೇ ಸಂಬಂಧ ಇಲ್ಲ ಮತ್ತು ಈ ಮದುವೆಯಲ್ಲಿ ಅವ್ರದ್ದು ಏನೂ ಕೂಡ ಪಾತ್ರ ಇಲ್ಲ. ನಿಮಗೆ ಎಲ್ಲದೂ ಕೂಡ ಗೊತ್ತಿದ್ರೂ ಕೂಡ ನೀವು ನಾಟಕ ಆಡಿದ್ರಿ, ಜೊತೆಗೆ ನೀವು ನನಗೆ ಎಲ್ಲೋ ಒಂದು ಕಡೆ ದಿಗ್ಬಂಧನವನ್ನು ಹಾಕುವಂಥ ಪ್ರಯತ್ನವನ್ನು ಮಾಡಿದ್ರಿ, ಜೊತೆಗೆ ನಿಮ್ಮ ಮೇಲಿನ ಭಯದಿಂದನೋ ಮತ್ತು ನೀವು ನನ್ನ ಪ್ರೀತಿಯನ್ನು ಸಾಯಿಸ್ತೀರಾ ಅನ್ನುವಂತಹ ಆತಂಕದಿಂದನೋ ನಾನು ಈ ವಿಚಾರವನ್ನು ಮುಚ್ಚಿಟ್ಟು ಮನೆಯಿಂದ ಹೊರಗಡೆ ಬರಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಯಿತು ಅನ್ನೋದನ್ನು ಕೂಡ ಹೇಳ್ತಾರೆ. ಜೊತೆಗೆ ಒಂದು ಸೂಕ್ಷ್ಮ ವಿಚಾರವೂ ಕೂಡ ಇಲ್ಲಿ ಹೊರಗಡೆ ಬರ್ತದೆ. ಏನು ಅಂತ ಹೇಳಿದ್ರೆ, ಮೊದಲೇ ತಂದೆ ತಾಯಿಗೆ ಈ ವಿಚಾರ ಗೊತ್ತಿತ್ತು. ಈ ವಿಚಾರ ಗೊತ್ತಾದ ಬಳಿಕ ಅವರು ವಿರೋಧಿಸಿದ್ರು ಅಂತಲೂ ಕೂಡ ಗೊತ್ತಾಗಿತ್ತು. ಕಾರಣ ಇಷ್ಟೇ, ಜಾತಿ. ಅಭಿಷೇಕ್ ಬೇರೆ ಜಾತಿಯವನು ಅನ್ನೋಂಥ ಒಂದೇ ಒಂದು ಕಾರಣಕ್ಕೆ ಅವನು ಮನುಷ್ಯ ಜಾತಿಯವನು ಅನ್ನೋದನ್ನು ಇವರ ತಂದೆ ನೋಡಲಿಲ್ಲ. ಯಾರೋ ಪೃಥ್ವಿ ಭಟ್ ಅವರ ತಂದೆ ನೋಡಲಿಲ್ಲ. ಅವನು ಕೂಡ ಗಂಡಸು ಅನ್ನೋದನ್ನು ಕೂಡ ನೋಡಲಿಲ್ಲ. ಅವನು ಹವ್ಯಕನಲ್ಲ, ಅವನು ಬ್ರಾಹ್ಮಣನಲ್ಲ, ಇಷ್ಟು ಮಾತ್ರ ಇವರ ಆರೋಪ ಆಗಿತ್ತು. ಹೀಗಾಗಿ ಇದು ತುಂಬ ಕೆಟ್ಟ ಪರಿಸ್ಥಿತಿಗೆ ದೂಡಿಲೋಯ್ತು. ಈ ಸಂಬಂಧ ಯಾವಾಗ ನರಹರಿ ದೀಕ್ಷಿತ್ ಅವರ ವಿರುದ್ಧ ಒಂದು ಸುದೀರ್ಘವಾದಂಥ ಆರೋಪ ಮಾಡುವಂಥ ಆಡಿಯೋ ಮತ್ತು ಇದಕ್ಕೆ ಪ್ರತಿಯಾಗಿ ಮಗಳ ಆಡಿಯೋ ಕೂಡ ವೈರಲ್ ಆಯಿತು. ಇದಾದ ಬಳಿಕ ಈ ನರಹರಿ ದೀಕ್ಷಿತ್ ಅವರೇ ಸ್ವತಃ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಒಂದು ಮಾಧ್ಯಮಕ್ಕೆ ಇಂಟರ್ವ್ಯೂ ಕೊಡೋದಕ್ಕಿಂತ ಮುನ್ನ ಒಂದು ಪೋಸ್ಟನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಒಂದು ತಿರುಗೇಟನ್ನು ಕೂಡ ಕೊಡ್ತಾರೆ. ಆ ಪತ್ರದಲ್ಲಿ, ಸುದೀರ್ಘವಾದಂಥ ಪತ್ರದಲ್ಲಿ ನರಹರಿ ದೀಕ್ಷಿತ್ ಅವರ ಮೇಲೆ ಬಂದಂತಹ ಎಲ್ಲ ಆರೋಪಗಳಿಗೂ ಕೂಡ ಉತ್ತರವನ್ನು ಕೊಡ್ತಾರೆ. ಇಲ್ಲಿ ಅವರು ಕೊಟ್ಟಂಥ ಉತ್ತರದಲ್ಲಿ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಸುದೀರ್ಘವಾದಂಥ ಪತ್ರವನ್ನು ಹೇಳ್ತಾ ಹೋದರೆ ಸುಮ್ಮನೆ ಟೈಮ್ ಕಿಲ್ ಆಗುತ್ತೆ. ಅದರಲ್ಲಿ ಏನಿದೆ ಮುಖ್ಯವಾಗಿ ಆ ವಿಚಾರಗಳನ್ನು ಹೇಳ್ತೀನಿ. ಈ ಪೃಥ್ವಿ ಭಟ್ ಕಾಸರಗೋಡಿನವರು ಮೊನ್ನೆ ಮಾರ್ಚ್ 27ಕ್ಕೆ ಗುರುವಾರ ಜೀ ಕನ್ನಡದ ಉದ್ಯೋಗಿ, ಅಸೋಸಿಯೇಟ್ ಡೈರೆಕ್ಟರ್ ಕೂಡ ಆಗಿರುವಂಥ ಅಭಿಷೇಕ್ ಜೊತೆಗೆ ದೇವಸ್ಥಾನದಲ್ಲಿ ಮದುವೆ ಆಗಿದ್ದಾಳೆ.
ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗಿದ್ದಾರೆ. ಆದರೆ ಮನೆಯವರ ಒಪ್ಪಿಗೆ ಇಲ್ಲದೆ ಮದುವೆ ಆಗಿದ್ದಾರೆ. ಇದು ಕಳೆದ 4 ವರ್ಷದ ಹಿಂದೆಯೇ ಅವರಿಬ್ಬರ ನಡುವೆ ನಡೆದಂಥ ಒಪ್ಪಂದ ಅಂತಲೂ ಕೂಡ ವೆರಿ ಸರ್ಪ್ರೈಸ್ ಆ್ಯಂಡ್ ಶಾಕಿಂಗ್ ಸಂಗತಿಯನ್ನು ನರಹರಿ ದೀಕ್ಷಿತ್ ಅವರು ಬಹಿರಂಗಪಡಿಸ್ತಾರೆ. ಸಹಜವಾಗಿ ಹವ್ಯಕರಲ್ಲದ ನಮ್ಮವರಲ್ಲದ ಹುಡುಗನನ್ನು ಮದುವೆ ಆಗಿದ್ದು ತಂದೆ ತಾಯಿಗಳಿಗೆ ತುಂಬಾ ಬೇಸರ ತಂದಿದೆ. ಈ ಮದುವೆ ವಿಚಾರ ಕಳೆದ 1 ತಿಂಗಳ ಹಿಂದೆ ನನ್ನ ಗಮನಕ್ಕೆ ಬಂದು ನಾನು ಪೃಥ್ವಿ ಮನೆಗೆ ಹೋಗಿ ಶಿವಣ್ಣನ ಬಳಿ ಮಾತನಾಡಿದ್ದೆ. ಅವಳ ಅಮ್ಮನ ಬಳಿಯೂ ಕೂಡ ಈ ವಿಚಾರವನ್ನು ತಿಳಿಸಿದ್ದೆ. ಪರಿಸ್ಥಿತಿ ಕೈಬಿಟ್ಟು ಹೋಗಿದೆ. ಅವರು ಮದುವೆ ಆಗೋದು ನಿಶ್ಚಿತ. ನೀವು ಹುಡುಗನನ್ನು ಕರೆಸಿ ಮಾತನಾಡಿ ಅಂತಲೂ ಕೂಡ ಹೇಳಿ ಬಂದಿದ್ದೆ ಅನ್ನುವಂಥ ವಿಚಾರವನ್ನು ನರಹರಿ ದೀಕ್ಷಿತರು ಇಲ್ಲಿ ಬಹಿರಂಗಪಡಿಸ್ತಾರೆ. ಆಗ ನಾನು ಹೇಳಿದ್ದನ್ನು ಅವರು ಪರಿಗಣಿಸಲಿಲ್ಲ. ಈಗ ನಾನೇ ಅವರಿಬ್ಬರನ್ನ ಮದುವೆ ಮಾಡಿಸಿದ್ದು, ತಲೆ ಕೆಡಿಸಿದ್ದು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಕಥೆಯನ್ನು ಕಟ್ತಿದ್ದಾರೆ. ನನಗೆ ದಿನಕ್ಕೆ 25 ಸಲ ಕಾಲ್ ಮಾಡಿ ಮಾನಹರಾಜು ಮಾಡ್ತೀನಿ, ನನ್ನನ್ನು ಮುಗಿಸ್ತೀನಿ, ನನ್ನ ಶಾಲೆಯನ್ನು ಮುಚ್ಚಿಸ್ತೀನಿ, ನನ್ನ ಹಾಗೂ ನನ್ನ ಹೆಂಡತಿಯನ್ನು ಬೇರೆ ಮಾಡ್ತೀನಿ, ಇಡೀ ಹವ್ಯಕ ಪಂಗಡಕ್ಕೆ ಮತ್ತು ಮಠದಲ್ಲಿ ನನ್ನ ಮಾನ ಮರ್ಯಾದೆಯನ್ನು ಹರಾಜು ಹಾಕ್ತೀನಿ, ನನ್ನ ಜೀವನವನ್ನೇ ಸಂಪೂರ್ಣವಾಗಿ ಹಾಳು ಮಾಡ್ತೀನಿ, ಗಂಡ ಹೆಂಡತಿ ಸೋದರ ಮಾವ ಎಲ್ಲರೂ ಕೂಡ ಫೋನ್ ಮಾಡಿ ಚಿತ್ರಹಿಂಸೆಯನ್ನು ಕೊಡ್ತಿದ್ದಾರೆ ಅನ್ನುವಂತಹ ಒಂದಷ್ಟು ಆರೋಪದ ಪತ್ರವನ್ನು ಕೂಡ ಉತ್ತರದ ರೂಪದಲ್ಲಿ ಕೊಟ್ಟಿದ್ದಾರೆ. ಹಾಗೆಯೇ ಈ ವಿಚಾರ ಮೊದಲೇ ಅವ್ರಿಗೆ ಗೊತ್ತಿತ್ತು. ಆದರೆ ಅಸಲಿ ವಿಚಾರವನ್ನು ಅವರು 4 ವರ್ಷದಿಂದ ಗೊತ್ತಿದ್ರೂ ಕೂಡ ಮುಚ್ಚಿಟ್ಟು ಮಗಳಿಗೆ ಅವಕಾಶ ಸಿಗ್ತದೆ ಅಂತೇಳಿ ಸುಮ್ಮನೆ ಇದ್ರು. ಈಗ ಕೈ ಮೀರಿದಾಗ ನನ್ನನ್ನು ದೂರ್ತಾ ಇದ್ದಾರೆ. 30 ವರ್ಷದ ವೃತ್ತಿ ಜೀವನದಲ್ಲಿ ಪೃಥ್ವಿ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ಬರ್ತಿದ್ದೀನಿ. ಈ ಮೂಲಕ ತಮ್ಮೆಲ್ಲರಲ್ಲೂ ಕೂಡ ಮನವಿ ಏನಂದರೆ, ನಿಮ್ಮ ಬಳಿ ಏನೇ ಹೇಳಿದರೂ ಕೂಡ ಅದನ್ನು ನಂಬೇಡಿ, ನಾನು ಗಂಡ ಹೆಂಡತಿಯನ್ನು ಕೂರಿಸಿ ಮಾತನಾಡ್ತೀನಿ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಅವರಿಗೆ ತುಂಬ ನೋವಾಗಿದೆ, ಅದು ಸಹಜ. ಆದರೆ ಮಗಳು ಮಾಡಿದಂಥ ತಪ್ಪಿಗೆ ನನ್ನನ್ನು ದೂರ್ತಾ ಇರೋದು ತಪ್ಪಾಗ್ತದೆ. ನಾನೇ ಕಾರಣ ಅಂತೇಳಿ ಹೇಳ್ತಿರೋದು. ಪರಸ್ಪರ ಅವರಿಬ್ಬರು ಇಷ್ಟಪಟ್ಟು ಮದುವೆ ಆಗಿರೋದ್ರಿಂದ ನಾನು ಕಾರಣ ಹೀಗಾಗ್ತೀನಿ. ಈ ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ಅವರು ಮಾತನಾಡ್ತಾರೆ. ಇದ್ರ ಜೊತೆಗೆ ಒಂದಷ್ಟು ವಿಚಾರಗಳ ಬಗ್ಗೆ ಇಂಟರ್ವ್ಯೂನಲ್ಲೂ ಕೂಡ ಹೇಳ್ತಾರೆ. ಇಲ್ಲ, ಇಲ್ಲಿ ದಾರಿ ತಪ್ಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಇದು ಹೀಗೆ ಮುಂದುವರೆದರೆ ಇದು ಸರಿಯಾಗಿರೋದಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರೆ. ಇನ್ನು ಅವರಿಬ್ಬರು ಕೂಡ ಪರಸ್ಪರ ಇಷ್ಟಪಟ್ಟಿದ್ದರಿಂದ ಮದುವೆ ಆಯಿತೇ ಹೊರತು ಇಲ್ಲಿ ನಾನು ಅವರನ್ನು ಮದುವೆ ಮಾಡಿಸುವಂತಹ ನನಗೇನಿದೆ ಲಾಭ ರೀ, ಅವ್ರನ್ನ ಮದುವೆ ಮಾಡಿಸೋದ್ರಿಂದ ನನಗೇನಿದೆ ಲಾಭ ಅಂತಲೂ ಕೂಡ ಹೇಳ್ತಾರೆ. ನನ್ನ ಮುಂದಿನ ಹೋರಾಟ ಅಂದರೆ ಅವರು ಕ್ಷಮೆಯನ್ನು ಕೇಳಬೇಕು, ಇಲ್ಲದಿದ್ದರೆ ನಾನು ಅವರನ್ನು ಬಿಡೋದಿಲ್ಲ. ನನಗೆ ಶ್ರೀಧರ ಸ್ವಾಮಿಗಳ ಆಶೀರ್ವಾದ ಮತ್ತು ಗುರುಗಳ ಆಶೀರ್ವಾದ ಇದೆ ಅನ್ನುವಂಥ ವಿಚಾರವನ್ನು ನೇರವಾಗಿ ಇಲ್ಲಿ ಹೇಳೋದ್ರ ಮೂಲಕ ಪೃಥ್ವಿ ಭಟ್ ತಂದೆಗೆ ಒಂದು ವಾರ್ನಿಂಗನ್ನು ಕೂಡ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಪತ್ರ ವೈರಲ್ ಆಗ್ತಿದೆ. ಇದು ಅಸಲಿಯೋ ಅಥವಾ ನಕಲಿಯೋ ಗೊತ್ತಿಲ್ಲ. ಆದರೆ ಇಲ್ಲಿ ನರಹರಿ ದೀಕ್ಷಿತರು ಕೊಟ್ಟಿರುವಂಥ ಸ್ಪಷ್ಟನೆಯ ರೀತಿಯ ಇದು ಇದೆ. ಇದ್ರ ಜೊತೆಗೆ ಅವರು ಒಂದಷ್ಟು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಇಂಟರ್ವ್ಯೂನಲ್ಲೂ ಕೂಡ ಒಂದಷ್ಟು ಉತ್ತರಗಳನ್ನು ಕೊಟ್ಟಿದ್ದಾರೆ. ಅವರು ಮದುವೆ ಆಗಿರುವಂಥ ವಿಚಾರ ನನಗೆ ಗೊತ್ತಿತ್ತು, ಬಟ್ ಆದರೆ ಈ ವಿಚಾರವನ್ನೆಲ್ಲವೂ ಕೂಡ ನಾನು ಮುಂಚೆನೇ ಅವರು ತಂದೆ ತಾಯಿಗೆ ಹೇಳಿದ್ದೆ ಅನ್ನೋಂಥ ವಿಚಾರವನ್ನು ಅಲ್ಲೂ ಕೂಡ ಹೇಳ್ತಾರೆ. ಇಲ್ಲಿ ನನ್ನದ್ದು ಏನೂ ಕೂಡ ಪಾತ್ರ ಇಲ್ಲ ರೀ, ಪ್ರೀತಿಸಿದವರು ಅವರು. ಪ್ರೀತಿಯ ವಿಚಾರ ನನ್ನ ಬಳಿ ಹೇಳಿ ಅಂತೇಳಿ ಹೇಳಿದ್ದವರು, ಹಾಗಾಗಿ ಹೇಳಿದ್ದೆ ಅಂತೇಳಿ. ಆಮೇಲೆ ಇನ್ನೊಂದು ವಿಚಾರವನ್ನು ಕೂಡ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಇಲ್ಲಿ ಇವರ ಬಳಿ ಬಂದಿದ್ದು ಯಾರು ಅಂತ ಹೇಳಿದಕ್ಕೆ ಕೇಳಿದರೆ ಇದೇ ಈ ಹುಡುಗ ಬಂದಿದ್ದು, ಅಭಿ ಬಂದಿದ್ದು. ಅದನ್ನು ಪೃಥ್ವಿ ಭಟ್ ಕೂಡ ಆಡಿಯೋದಲ್ಲಿ ಹೇಳ್ತಾರೆ. ಮೊದಲಿಗೆ ಪೃಥ್ವಿ ಭಟ್ ಏನು ಮಾಡ್ತಾರೆ, ಪ್ರೀತಿ ಎಲ್ಲ ಆದಮೇಲೆ ಪ್ರೀತಿ ಶುರು ಆಯಿತು, ಮದುವೆ ಆಯಿತು, ಮದುವೆ ನಿರ್ಧಾರಕ್ಕೆ ಬರ್ತಾರೆ. ನಿರ್ಧಾರಕ್ಕೆ ಬಂದ ಮೇಲೆ ಪೃಥ್ವಿ ಭಟ್ ಏನು ಮಾಡ್ತಾರೆ, ನೇರವಾಗಿ ಅಭಿಷೇಕಿಗೆ ಹೇಳ್ತಾರೆ, ನೋಡಿ ಅಭಿಷೇಕು, ಇಲ್ಲಿ ನಮ್ಮ ತಂದೆಗೆ ನಮ್ಮ ಗುರುಗಳು ತುಂಬ ಕ್ಲೋಸ್ ಇದ್ದಾರೆ, ಅವ್ರಿಗೊಂದು ಮಾತು ಹೇಳೋಣ ಅಂತ ಹೇಳ್ಬಿಟ್ಟು. ಆವಾಗ ಅಭಿಷೇಕು ಇನ್ನೊಬ್ರಿಗೆ ಹೇಳಿ ಇನ್ನೊಬ್ಬರು ನರಹರಿಗೆ ಹೇಳ್ತಾರೆ. ನರಹರಿ ದೀಕ್ಷಿತರಿಗೆ ಹೇಳಿದಾಗ ನಂತರ ಅಭಿಷೇಕ್ ನರಹರಿ ದೀಕ್ಷಿತರ ಜೊತೆಗೆ ಮಾತನಾಡ್ತಾರೆ. ಆಗ ಸರಿಯಪ್ಪ, ನಾನು ಅವ್ರ ಮನೇಲಿ ಮಾತನಾಡ್ತೀನಿ ಅಂತೇಳಿ ಹೇಳ್ತಾರೆ. ಮಾತನಾಡಿದಂಥ ಸಂದರ್ಭದಲ್ಲಿ ಬಿಲ್ಕುಲ್ ಅವರ ತಂದೆ ತಾಯಿ ಒಪ್ಪೋದೇ ಇಲ್ಲ, ಈ ಮದುವೆಗೆ ಬಿಲ್ಕುಲ್ ಒಪ್ಪೋದೇ ಇಲ್ಲ. ನೋಡಿ 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 ಎಷ್ಟೇ ಒಪ್ಪದೇ ಇದ್ದಾಗ ಕೊನೆಗೆ ಅಂತಿಮವಾಗಿ ಏನು ಮಾಡ್ತಾರೆ, ಸರಿಯಪ್ಪ ನೀನು ಏನು ಬೇಕೋ ಅದನ್ನು ಮಾಡ್ಕೊ ಅಂತ ಹೇಳ್ಬಿಟ್ಟು ಈ ಅಭಿಷೇಕಿಗೆ ನರಹರಿ ದೀಕ್ಷಿತರು ಕೂಡ ಹೇಳ್ತಾರೆ. ಇದಾದ ಬಳಿಕ ಒಂದು ಫೈನ್ ಡೇ ನೋಡಿಬಿಟ್ಟು ಮದುವೆ ಆಗುವಂಥ ಆಲೋಚನೆ ಬರ್ತಾರೆ. ಮದುವೆ ಕೂಡ ಆಗುತ್ತೆ. ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸ್ ಸ್ಟೇಷನಿಂದನೂ ಕೂಡ ಕಾಲ್ ಮಾಡ್ತಾರೆ. ಯಾರಿಗೆ? ಇದೇ ಈ ಪೃಥ್ವಿ ಭಟ್ನ ತಂದೆಗೆ. ಆಗ ಪೃಥ್ವಿ ಭಟ್ ತಂದೆ, ನನಗೂ ಅವ್ರಿಗೂ ಸಂಬಂಧ ಇಲ್ಲ, ಮದುವೆ ಆದರೂ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ ಅಂತಾರೆ. ಅಲ್ಲಿಗೆ ಸೈಲೆಂಟ್ ಆಗಿದ್ದಂಥ ಪ್ರಕರಣ ಮತ್ತೆ ಬೆಳಕಿಗೆ ಬಂದಿದ್ದು ಆಡಿಯೋ ವೈರಲ್ ಆದಾಗ. ಈಗ ಒಟ್ಟಿನಲ್ಲಿ ಒಂದಂತೂ ಕ್ಲಿಯರಾಗಿ ಇಲ್ಲಿ ಗೊತ್ತಾಗ್ತಿದೆ, ಈ ತಂದೆ ತಾಯಿಗೆ ಮೊದಲೇ ಈ ವಿಚಾರ ಗೊತ್ತಿತ್ತು. 4 ವರ್ಷದ ಹಿಂದೆನೇ ಗೊತ್ತಿತ್ತು. 4 ವರ್ಷದಿಂದನೂ ಕೂಡ ಅಭಿಷೇಕ್ ಮತ್ತು ಇವರಿಬ್ಬರು ಕೂಡ ಪ್ರೀತಿಸ್ತಿದ್ರು. ಈ ಪ್ರೀತಿ ಮೊದಲಿಗೆ ಸ್ನೇಹ, ನಂತರ ಪ್ರೀತಿ, ನಂತರ ಮದುವೆವರೆಗೂ ಕೂಡ ಹೋಗಿತ್ತು. ಈಗ ಅಭಿಷೇಕ್ಗೂ ಕೂಡ ಏನೂ ಕೂಡ ಕಡಿಮೆ ಇಲ್ಲ. ಇತ್ತೀಚೆಗಷ್ಟೇ ಆತ ಅಸೋಸಿಯೇಟ್ ಡೈರೆಕ್ಟರ್ ಅನ್ನುವಂತಹ ಪದವಿಯನ್ನು ಕೂಡ, ಪ್ರಮೋಷನನ್ನು ಕೂಡ ಪಡೆದಿದ್ದಾನೆ ಇಲ್ಲಿ ಜೀ ಕನ್ನಡದಲ್ಲಿ. ಹಾಗಾಗಿ ಫೈನಾನ್ಷಿಯಲ್ ಏನೂ ಕೂಡ ತೊಂದರೆ ಇಲ್ಲ, ತುಂಬ ಚೆನ್ನಾಗಿದ್ದಾನೆ. ಇಲ್ಲಿ ತೊಂದರೆ ಏನು, ಯಾರಿಗೆ? ಈ ಹುಡುಗಿ ಅಪ್ಪಂಗೆ ತೊಂದರೆ ಏನು ಅಂತ ಹೇಳಿದ್ರೆ,
ಹುಡುಗನ ಜಾತಿ ಹವ್ಯಕಲ್ಲ ಭಟ್ಟ ಅಲ್ಲ ಅಂತೇಳಿ. ಅದು ಬಿಟ್ಟರೆ ಬೇರೆ ಏನು ಕೂಡ ತೊಂದರೆ ಇಲ್ಲ. ಇದು ಕೂಡ ಅಷ್ಟೇ ರೀ, ನನ್ನ ಪ್ರಕಾರ ಇದೊಂದು ಇನ್ನೊಂದು ಸ್ವಲ್ಪ ದಿನ ಒಂದು ಮಗುನೋ ಯಾರಿಗೆ ಪ್ರತಿಭಟನೆಗೆ ಒಂದು ಮಗುನೋ ಏನೋ ಆಯಿತು ಅಂತ ಹೇಳಿದ್ರೆ ಎಲ್ಲದೂ ಕೂಡ ಸರಿ ಹೋಗುತ್ತೆ. ನಾಳೆ ನಿಷ್ಠ ಆಗೋದು ಇದರ ಮಧ್ಯೆ ಹೋದವರು. ಹಾಗಾಗಿ ನರಹರಿ ದೀಕ್ಷಿತರು ಈ ವಿಚಾರದ ಬಗ್ಗೆ ತುಂಬ ಗಂಭೀರ ಆಗಿದ್ದಾರೆ. ಕ್ಷಮೆ ಕೇಳ್ತಾ ಇದ್ದರೆ ಬಹುಶಃ ಮಾನನಷ್ಟ ಮೊಕದ್ದಮೆ ಹಾಕಿದ್ರು ಕೂಡ ಅಚ್ಚರಿ ಇಲ್ಲ ಅಂತಲೂ ಕೂಡ ಈಗ ಗೊತ್ತಾಗ್ತಿದೆ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ಒಂದು ಗುಟ್ಟನ್ನು ಇಲ್ಲಿ ರಟ್ಟು ಮಾಡಿರೋದ್ರ ಬಗ್ಗೆ, ಅಂದರೆ ಮುಂಚೆ ಇದ್ದಂಥ ಪ್ರೀತಿ ಈಗ ಮದುವೆವರೆಗೆ ಹೋಗಿರೋದು, ಅದರಲ್ಲೇನೂ ಕೂಡ ಡೌಟ್ ಇಲ್ಲ. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.